ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ಲೇಔಟ್ ಇದೆಯಲ್ಲ, ಇದು ಮೈಸೂರು ಟು ನರಸೀಪುರ ಹೋಗುವ ರಸ್ತೆಗೆ ಇರುವಂತಹ ಲೇಔಟ್. ಇದು ವೆಹಿಕಲ್ಗಳೆಲ್ಲ ಓಡಾಡ್ತಾ ಇದೆಯಲ್ಲ, ಈ ಒಂದು ಪ್ರಾಪರ್ಟಿಗೆ ಇದೆ ಎಂಟ್ರೆನ್ಸ್. ಇದು ನೋಡಿ, ಇಲ್ಲೇನು ಈ ಕಡೆ ಗಿಡ ಎಲ್ಲ ನೆಟ್ಟಿದ್ದಾರಲ್ಲ, ಈ ಮಧ್ಯೆ ಏನು ರಸ್ತೆ ಇದೆಯಲ್ಲ, ಈ ರಸ್ತೆನೇ ಇದು ಈ ಒಂದು ಲ್ಯಾಂಡ್ಗೆ ನಿರಂತರವಾಗಿ ಇರುವಂತಹ ರಸ್ತೆ. ಇದು ಬೇಕಾದರೆ ಈ ಕಡೆ ಒಂದು ಮತ್ತು ಆ ಕಡೆ ಒಂದು ನೀವು ಓಪನ್ ಮಾಡ್ಕೊಬೋದು. ಇದು ಎಂಟ್ರೆನ್ಸ್. ಇದು ನೋಡಿ, 2 ಎಕರೆ 6 ಕುಂಟೆ. ಇಲ್ಲೇನು ಉಳುಮೆ ಮಾಡಿದಾರಲ್ಲ, ಈ ಸ್ಟ್ರೈಟಿಂದ ಈ ಕಡೆಗೆ ಬೇರೆ ಇರೋದು, ಈ ಕಲ್ಟಿವೇಶನ್ ಆಗದೆ ಇರೋದು ಮಾರಾಟಕ್ಕೆ ಇರುವಂಥದ್ದು 2 ಎಕರೆ 6 ಕುಂಟೆ. ಈ ಲೇಔಟ್ ಹಿಂಭಾಗ ಇರುವಂಥದ್ದು ಲ್ಯಾಂಡ್. ಇದು ಈ ಫಾರ್ಮ್ ಲ್ಯಾಂಡ್. ಇದು 2 ಎಕರೆ 6 ಕುಂಟೆ. ಸುಮಾರು ಒಂದು 80 ತೆಂಗಿನ ಮರ ಇದೆ. ಮಧ್ಯ ಕೂಡ ಖಾಲಿ ಇದೆ ಜಾಗ. ಈ ಕಾಂಪೌಂಡ್ ಹಿಂಭಾಗಕ್ಕೆ ಇರುವಂಥದ್ದು ಈ 2 ಎಕರೆ 6 ಕುಂಟೆ ಲ್ಯಾಂಡ್. ಇದು ನೀರರಿಯ ಹಳ್ಳ. ಅದೆಲ್ಲ ನೀರರಿಯ ಹಳ್ಳ. ಅದು ಸೊ ಪ್ರಾಪರ್ಟಿ ಬಂದು ನಾರ್ತ್ ಫೇಸಲ್ಲಿದೆ. ಸಾಯಿಲ್ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲ್. ಇದು ಮೈಸೂರು ಬಸ್ ಸ್ಟ್ಯಾಂಡಿಂದ 20 ಕಿಲೋಮೀಟ್ರ್ ಆಗುತ್ತೆ. ಇದು ಕೂಡ ಮೈಸೂರು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಈ ಲೇಔಟಿಂದ ಏನು ದಾರಿ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಆಲ್ರೆಡಿ ಪಂಚಾಯತಿಯಲ್ಲಿ ಇದಕ್ಕೆ ರೆಕಾರ್ಡ್ ಆಗಿದೆ. ಈ ಲೇಔಟ್ವರ್ಗು ಈ ಲ್ಯಾಂಡ್ವರ್ಗು ಇದೇ ರಸ್ತೆ, ಇದು ಶಾಶ್ವತವಾಗಿ ಇರುವಂಥ ರಸ್ತೆ ಅಂತ ಇದು ಪಂಚಾಯತಿಯಲ್ಲಿ ಇದಕ್ಕೆ ಕರಾರಾಗಿದೆ. ಸೊ ಹಾಗಾಗಿ ನೀವು ರಸ್ತೆ ಬಗ್ಗೆ ಏನು ಆತಂಕ ಪಡುವಂಥ ವಿಚಾರ ಇಲ್ಲ. ಸೊ ನೀವು ಕೂಡ ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ, ಮತ್ತೊಮ್ಮೆ ಸರ್ವೆ ಮಾಡಿಸೋಣ. ಸೊ ಆಮೇಲೆ ರಿಜಿಸ್ಟ್ರೇಷನ್ಗೆ ಹೋಗುವಂಥದ್ದು ಫಾರ್ಮಾಲಿಟೀಸ್. ಇದು ಮೈಸೂರು ನರಸೀಪುರ ರಸ್ತೆಯಿಂದ 2ನೇ ಲ್ಯಾಂಡು. ಸೊ ಲೇಔಟ್ ಹಿಂಭಾಗಕ್ಕೆ ಇರುವಂತಹ ಒಂದು ಜನರಲ್ ಪ್ರಾಪರ್ಟಿ ಇದು. ಸೊ ಇದು 2 ಎಕರೆ 6 ಕುಂಟೆ ಮಾರಾಟಕ್ಕೆ ಇರುವಂಥದ್ದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.